ಮುಖಂಡರಂತ ಮಂಜುನಾಥ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಜಂಟಿ ಕ್ರಿಯಾ ಸಮಿತಿ ತೆಗೆದುಕೊಂಡಂತ ನಿರ್ಣಯಗಳು ಏನು? ಜಂಟಿ ಕ್ರಿಯಾ ಸಮಿತಿ ಏನು ರಾತ್ರಿ 9 ಗಂಟೆಗೆ ರಾಜ್ಯ ಸರ್ಕಾರ ನೋಟಿಫಿಕೇಶನ್ ಮಾಡಿದೆ. ಆ ನೋಟಿಫಿಕೇಶನ್ನ ಸಾರಿಗೆ ನಿಗಮಗಳ ನೌಕರರು ಮತ್ತು ಜಂಟಿ ಕ್ರಿಯಾ ಸಮಿತಿ ಸಂಪೂರ್ಣವಾಗಿ ನಾವು ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಏಕಪಕ್ಷೀಯವಾದಂಥ ಈ ನೋಟಿಫಿಕೇಶನ್ನ ನಾವು ಒಪ್ಪೋದಿಲ್ಲ. ಇವತ್ತ ಸಾರಿಗೆ ನಿಗಮಗಳ ನೌಕರರು ನಾವು ಈ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋಂಥ ಕಾರಣದಿಂದ ರಾಜ್ಯ ಸರ್ಕಾರ 9 ಗಂಟೆಗೆ ನಿನ್ನೆ ರಾತ್ರಿ 9 ಗಂಟೆಗೆ ಆ ನೋಟಿಫಿಕೇಶನ್ ತಂದಿದೆ. ಅದೆಲ್ಲ ಆಗಿದೆ. ಈಗ ನೀವು ತೆಗೆದುಕೊಂಡಂತ ನಿರ್ಣಯಗಳು ನಾವು ಏನು ಸರ್ಕಾರ ಈಗ ನಿಮ್ಮ ಜೊತೆ ಮಾತುಕತೆ ಆಡಿ ಏನು ಪೇ ಫಿಕ್ಸೇಷನ್ ಮಾಡ್ತೀವಿ ಅಂತ ಹೇಳಿದಿರಿ, ಆ ಪೇ ಫಿಕ್ಸೇಷನ್ ಅನ್ನ 2ನೇ ತಾರೀಕಿನೊಳಗೆ ಮಾತುಕತೆ ಕರೆದು ಶೆಟ್ಲ್ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಗಮನಕ್ಕೆ ಏನು ನೋಟಿಫಿಕೇಶನ್ ತಂದಿದ್ದಾರೆ, ಆ ನೋಟಿಫಿಕೇಶನ್ನಲ್ಲಿ ಮುಂಚೆ 27ಕ್ಕೆ ಅಂತ ಇದ್ದದ್ದನ್ನ ಈಗ 1/4/25ಕ್ಕೆ ಅಂತ ತಂದಿದ್ದಾರೆ. ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, 1/1/24ರಿಂದಲೇ ವೇತನ ಪರಿಷ್ಕರಣೆ ಆಗಬೇಕು ಸಾರಿಗೆ ನಿಗಮಗಳ ನೌಕರರಿಗೆ. ಅದನ್ನ ನೀವು ಏನು ಮಾತುಕತೆ ಕರಿತೀವಿ ಅಂತ ಹೇಳಿದ್ದೀರಾ, ಅಷ್ಟರೊಳಗೆ ಆ ನೋಟಿಫಿಕೇಶನ್ ರದ್ದು ಮಾಡಬೇಕು. 1/1/24ರಿಂದ ಜಂಟಿ ಕ್ರಿಯಾ ಸಮಿತಿಯ ಜೊತೆ ಪ್ರಜಾಸತ್ತಾತ್ಮಕವಾಗಿ ಮಾತನಾಡಿ ನೀವು ಏನು 25% ನಾವು ವೇತನ ಹೆಚ್ಚಳವನ್ನು ಕೇಳಿದ್ದೀವಿ, ಅದನ್ನು ಶೆಟ್ಲ್ ಮಾಡಬೇಕು ಅಂತಕ್ಕಂಥ ಅವಕಾಶವನ್ನ 2ನೇ ತಾರೀಕಿನವರೆಗೂ ಕೊಟ್ಟಿದ್ದೀವಿ. 2ನೇ ತಾರೀಕಿನೊಳಗೆ ಅವರು ಮಾಡದೇ ಇದ್ರೆ ಸಾರಿಗೆ ನಿಗಮಗಳ ನೌಕರರು ನಾವು ನಿರಂತರವಾದಂಥ ಧರಣಿ ಸತ್ಯಾಗ್ರಹವನ್ನ ಇದೇ ಸ್ವಾತಂತ್ರ್ಯ ಯೋಧರ ಪಾರ್ಕಲ್ಲಿ ಮಾಡ್ತೀವಿ ಅಂತಕ್ಕಂಥ ಒಂದು ನಿರ್ಣಯವನ್ನ ಜಂಟಿ ಕ್ರಿಯಾ ಸಮಿತಿ ಕೈಗೊಂಡಿದೆ. ಸರ್, ಇವತ್ತು ನೀವು ಸಭೆಯಲ್ಲೂ ಕೂಡ ಹೇಳ್ತಾ ಇದ್ರಿ, ಒಂದು ವೇಳೆ ನಮ್ಮ ಸರ್ಕಾರ ಬೇಡಿಕೆ ಈಡೇರಿಸದೇ ಇದ್ರೆ ನಾವು ಮುಷ್ಕರ ಮಾಡ್ತೇವೆ ಅಂತ ಹೇಳಿ. ಈಗ ಅದು ಬದಲಾವಣೆ. ಈಗ ಸರ್ಕಾರ ಪೂರ್ಣ ಪ್ರಮಾಣದ ನಮಗೆ ಪ್ರತಿಫಲ ಕೊಟ್ಟಿಲ್ಲ ಅನ್ನೋದು ನಿಜ. ಆದರೆ 14 ತಿಂಗಳಿದ್ದದನ್ನು 26 ತಿಂಗಳು ಮಾಡಿದ್ದಾರೆ, 12 ತಿಂಗಳು ಹೆಚ್ಚಳ ಮಾಡಿದ್ದಾರೆ. 27ಕ್ಕೆ ಅಗ್ರಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದನ್ನ 1/4/25ರಿಂದ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಪೂರ್ಣ ಪ್ರಮಾಣದ ತೃಪ್ತಿ ನಮ್ಗಿಲ್ದೇ ಇದ್ರೂ ಕೂಡ ಅದು ಪಾಸಿಟಿವ್ ಒಂದು ಲೈನ್ ಅನ್ನ ಸರ್ಕಾರ ತಗೊಂಡಿದೆ. ಇಂಥ ಸಂದರ್ಭದಲ್ಲಿ ನಾವು ಇವತ್ತನೇ ಮುಷ್ಕರ ಮಾಡ್ತೀವಿ ಅನ್ನೋದು ಸರಿಯಾದಂಥದ್ದಲ್ಲ. ನಾವು ಒಂದು ವೇಳೆ ಈ ನೋಟಿಫಿಕೇಶನ್ ಮಾಡದೇ ಇದ್ರೆ ನಾವು ಇವತ್ತಿನಿಂದ ಮುಷ್ಕರಕ್ಕೆ ಕರೆ ಕೊಡ್ತಾ ಇದ್ವಿ, ಇವತ್ತಿನಿಂದ ರಾಜ್ಯಾದ್ಯಂತ ಮುಷ್ಕರ ಆಗೋದು. ಈಗ ನೋಟಿಫಿಕೇಶನ್ ಬಂದು ನಿಮ್ಮ 25% ವೇತನ ಹೆಚ್ಚಳದ ಬಗ್ಗೆ ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು ಮಾತನಾಡ್ತೀನಿ ಅಂತ ಹೇಳಿದರೆ ಅದರ ಅರ್ಥ ಏನು ಅಂದ್ರೆ ಕಾರ್ಮಿಕ ಸಂಘಟನೆಗಳ ಜೊತೆ ಮಾತನಾಡಿ ನಿರ್ಣಯ ಮಾಡಲಿಕ್ಕೆ ಸರ್ಕಾರ ಒಂದು ಚಾನಲ್ನ ಓಪನ್ ಮಾಡಿಕೊಂಡಿದೆ. ನಾವು ಈಗ ಅದಕ್ಕೆ ವಿನಂತಿ ಮಾಡ್ತಾ ಇರೋದು, ನೀವು ಮಾಡಿರ್ತಕ್ಕಂಥ ಏಕಪಕ್ಷೀಯ ನಿರ್ಣಯದಲ್ಲಿ 1/4/25 ಏನಿದೆ ಅದನ್ನ ಕೈ ಬಿಡಬೇಕು, 1/1/24ರಿಂದ ಮಾಡಬೇಕು. ನೀವು ಮಾಡದೇ ಇದ್ರೆ ನಾವು ಮಾರ್ಚ್ 2ನೇ ತಾರೀಕಿಂದ ಸಾರಿಗೆ ನಿಗಮಗಳ ನೌಕರರು ಇದೇನು ಹೋರಾಟ ಹೊಸ್ತಲ್ಲ, ಇವತ್ತು ಅವರು ಆಕ್ರೋಶಭರಿತವಾಗಿದ್ದಾರೆ. ಯಾಕೆ ನಿಮ್ಮ ನಿರ್ಣಯಗಳಿಗೆ ಸಾರಿಗೆ ನೌಕರರೇ ವಿರೋಧ ವ್ಯಕ್ತಪಡಿಸಿದ್ರು? ಅಲ್ಲ, ನಿರ್ಣಯಕ್ಕೆ ಸಹಜವಾಗಿ ಒಂದಷ್ಟು ಅತೃಪ್ತಿ ಇರ್ತಕ್ಕಂಥ ನೌಕರರು ವಿರೋಧ ವ್ಯಕ್ತಪಡಿಸೋದು ಸಹಜ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಸಂಪೂರ್ಣವಾಗಿ ಈಡೇರಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಅವ್ರು ಬಂದಿರ್ತಾರೆ. ಆದರೆ ಒಂದು ಸರ್ಕಾರದ ಜೊತೆ ಇಡೀ 1,15,000 ಜನ ನೌಕರರ ಒಂದು ಬೇಡಿಕೆಯನ್ನು ಇತ್ಯರ್ಥಪಡಿಸುವಾಗ ಕಾರ್ಮಿಕ ಮುಖಂಡರು ಮತ್ತು ಜಂಟಿ ಕ್ರಿಯಾ ಸಮಿತಿಗೆ ಒಂದು ಜವಾಬ್ದಾರಿ ಇದೆ. ಅದರಿಂದ ನಾವು ಏಕಾಏಕಿ ಈಗ ಮುಷ್ಕರಕ್ಕೆ ಕರೆ ಕೊಟ್ಟು ಅವರು ಮಾತುಕತೆ ಕರೆಯುತ್ತೀವಿ ಅನ್ನೋದನ್ನು ನಾವು ತಿರಸ್ಕಾರ ಮಾಡೋದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದು ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಆಲೋಚನೆ. ಈಗ ಸರ್ಕಾರ ನಿಮಗೆ 10 ದಿನದ ಒಳಗಡೆ ನಿಮ್ಮನ್ನೇನು ಸಭೆ ಕರೀತದೆ ಅಂತ ವಿಶ್ವಾಸ ಇದೆಯಾ? ಒಂದು, ಧರಣಿ ಸತ್ಯಾಗ್ರಹ ನಿಜವಾಗ್ಲೂ ಸರ್ಕಾರದ ಬಿಸಿ ಮುಟ್ಟಿಸುವಂಥ ಕಾರ್ಯ ಆಗತ್ತಾ? ಇದು ನೀವು ಸಾಕಷ್ಟು ಹೋರಾಟಗಳನ್ನು ಮಾಡಿದಿರಿ, ನಿಮಗೆ ಗೊತ್ತಿದೆ. ನಿರಂತರವಾದಂಥ ಧರಣಿ ಇದೆಯಲ್ಲ ಅದು ಫಲ ಕೊಟ್ಟೇ ಕೊಡುತ್ತೆ. ಯಾಕೆಂದರೆ ಯಾವುದೇ ಸರ್ಕಾರ, ಅದು ಬೇರೆ ಧರಣಿಗಳು ಬೇರೆ, ಸಾರಿಗೆ ನಿಗಮಗಳ ನೌಕರರು ಮಾಡ್ತಕ್ಕಂಥ ಧರಣಿ ಬೇರೆ. ಅದರಿಂದ ಆ ಧರಣಿ ಮಾಡ್ತೀವಿ ಅಂತಕ್ಕಂಥದ್ದನ್ನ ಏನು ನಾವು ಹೇಳಿದ್ದೀವಿ ಅದರಲ್ಲಿ ನಮಗೆ ವಿಶ್ವಾಸ ಇದೆ. ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಮುಂದೆ ಚುನಾವಣೆಗಳಿದ್ದಾವೆ, ಮುಂದೆ ಗ್ರಾಮ ಪಂಚಾಯಿತಿ ಚುನಾವಣೆ ಇದೆ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳಿದ್ದಾವೆ. ಸಾರಿಗೆ ನೌಕರರು ಮುನಿದ್ರೆ ಅವರು ಪಕ್ಷ ಇದನ್ನ ಕಳ್ಕೋಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆದ್ರಿಂದ ನಮಗೆ ವಿಶ್ವಾಸ ಇದೆ, ಖಂಡಿತವಾಗೂ 2ನೇ ತಾರೀಕಿನೊಳಗೆ ಕರೆದು ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಯನ್ನು ಇತ್ಯರ್ಥಪಡಿಸಬಹುದು ಅಂತಕ್ಕಂಥ ವಿಶ್ವಾಸವನ್ನ ಮಾನ್ಯ ಸಾರಿಗೆ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿ ಮೇಲೆ ನಾವು ಈಗಲೂ ಕೂಡ ಇಟ್ಕೊಂಡಿದ್ದೀವಿ. ಹಾಗಾದ್ರೆ ನಾಳೆಯಿಂದ ಸಾರಿಗೆ ಬಸ್ಗಳು ಯಾವುದೇ ರೀತಿಯಾದಂಥ ಸೇವೆಯಲ್ಲಿ ವ್ಯತ್ಯಯ ಇರೋದಿಲ್ಲ, ಪ್ರಯಾಣಿಕರಿಗೆ ಏನು ಹೇಳಬೇಕು? ಇಲ್ಲ, ಖಂಡಿತವಾಗಿಯೂ ಸಾರಿಗೆ ನಿಗಮಗಳ ನೌಕರರು ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿಲ್ಲ. ಯಾಕೆಂದ್ರೆ ಕರೆ ಕೊಟ್ಟು ನಾವು ವಾಪಸ್ ತಗೊಳ್ತಾ ಇಲ್ಲ.
ಆಗಬಹುದೇನೋ ಅಂತಕ್ಕಂಥ ನಿರೀಕ್ಷೆ ಇತ್ತು. ಯಾಕೆ ಅಂತ ಹೇಳಿದ್ರೆ ನಿನ್ನೆ 9 ಗಂಟೆವರೆಗೂ ಏನೂ ಅವ್ರು ತೀರ್ಮಾನ ಮಾಡಿರಲಿಲ್ಲ. ಸೊ ಅದು ಸಾರಿಗೆ ನೌಕರರಿಗೆ ಭಾಳ ಆಕ್ರೋಶ ತುಂಬ ಇತ್ತು. ಸೊ ಈಗ ಒಂದು ಹಂತದಲ್ಲಿ ಬಂದಿದೆ. ಅದರಿಂದ ನಾಳೆ ಬಸ್ಸು ನಿರಂತರವಾಗಿ ನಡೆಯುತ್ತೆ. ಯಾವುದೂ ಸಾರ್ವಜನಿಕರು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ. ಯಾಕೆಂದರೆ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿಲ್ಲ ಮುಷ್ಕರಕ್ಕೆ, ಅಥವಾ ನೌಕರರು ಕೂಡ ನಾವೇನು ಈಗ ತೀರ್ಮಾನವನ್ನು ಮಾಡಿದ್ದೀವಿ. ಕೆಲವರು ಆಕ್ರೋಶವನ್ನು ಅತೃಪ್ತಿಯನ್ನು ವ್ಯಕ್ತಪಡಿಸಿರ್ಬೋದು, ಆದರೆ ಅವರೇನಾದರೂ ಮುಷ್ಕರಕ್ಕೆ ಮುಂದಾಗಬಹುದು ಸಾಧ್ಯ ಇಲ್ಲ. ಆದರೆ ಇಡೀ ಒಟ್ಟು ಸಾರಿಗೆ ನಿಗಮಗಳ ನೌಕರರು ಏನಿದ್ದಾರೆ ಅವರು ಮುಂದಿನ ಫಲಪ್ರದವಾದಂಥ ವಿಚಾರಕ್ಕೆ ಅವರು ಕಾದು ನೋಡ್ತಾ ಇದ್ದಾರೆ. ಅದನ್ನ ಮಾರ್ಚ್ 2ನೇ ತಾರೀಕು ನಂತರ ನಾವು ಗಂಭೀರವಾದಂಥ ಚಳವಳಿ. ಬಹಳ ಪ್ರಮುಖವಾಗಿ ನಿವೃತ್ತ ನೌಕರರಿಗೆ ಭಾರಿ ಅನ್ಯಾಯ ಆಗುತ್ತೆ. ಈಗ ವರ್ಕಿಂಗ್ ಇರುವಂಥ ಎಂಪ್ಲಾಯಿಗಳಿಗೆ ಏನಂತ ದೊಡ್ಡ ಅನ್ಯಾಯ ಆಗಲ್ಲ, ನೀವು ನಮಗೆ ಅನ್ಯಾಯ ಮಾಡ್ತಿದ್ದೀರಿ ಅನ್ನೋ ಅಭಿಪ್ರಾಯನೂ ಕೂಡ ಇದೆ. ನಾನು ಸಾರಿಗೆ ನಿಗಮಗಳಲ್ಲಿ ನಿವೃತ್ತಿ ಆಗಿರ್ತಕ್ಕಂಥ ನೌಕರ ಬಂಧುಗಳಿಗೆ 220 ಕೋಟಿ ಏನು ಹಣವನ್ನು ಕೊಡಿಸ್ಲಿಕ್ಕೆ ಆ ಗ್ರಾಚ್ಯುಟಿ ಡಿಫರೆನ್ಸ್ ಅಮೌಂಟು ಬೇಸಿಕ್ ಸೇರಿಸ್ಕೊಟ್ಟಿರಲಿಲ್ಲ. 1/1/20ರಿಂದ 28/2/23 ಅದರಿಂದ ನಿವೃತ್ತಿ ನೌಕರರಲ್ಲಿ ನಾನು ಮನವಿ ಮಾಡ್ತೀವಿ, ನೀವು ಯಾವುದೇ ಸಂದರ್ಭದಲ್ಲಿ ಈ ಜಂಟಿ ಕ್ರಿಯಾ ಸಮಿತಿ ಮೇಲೆ ವಿಶ್ವಾಸ ಇಡಿ. ಯಾಕೆಂದರೆ ಅವ್ರು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಯಾಕೆಂದರೆ ಒಂದು 15,000 ಜನ ನೌಕರರಿಗೆ 220 ಕೋಟಿ ಹಣವನ್ನು ಕೊಡಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಜಂಟಿಯಾಗಿ ಹೋರಾಟವನ್ನು ನಡೆಸಿದ್ದೀವಿ. ಅವರೆಲ್ಲರೂ ಕೂಡ 1 ಲಕ್ಷ 2 ಲಕ್ಷ ಇಲ್ಲೇ ಇದ್ದಾರೆ ಕೇಳಿ 3 ಲಕ್ಷ ಈಗೆಲ್ಲ ಹಣವನ್ನು ತಗೊಂಡಿದ್ದಾರೆ. ಅದರಿಂದ ಅವರಿಗೆ ನಮ್ಮ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ಅಸಹನೆ ಬರೋದಿಲ್ಲ. ನಾನು ಅವ್ರಿಗೆ ವಿನಂತಿ ಮಾಡೋದು, ಮಾರ್ಚ್ 2ನೇ ತಾರೀಕಿನಿಂದ ಏನು 15,000 ಜನ ನೌಕರರು ನೀವಿದ್ದೀರಿ, ಬ್ಯಾಚ್ ಬೈ ಬ್ಯಾಚು ಸರ್ಕಾರ ಏನಾದರೂ ನಮ್ಮನ್ನು ಕರೆದು ಈ ಬೇಡಿಕೆಯನ್ನು ಇತ್ಯರ್ಥ ಮಾಡದೇ ಇದ್ದರೆ, ಈಗಾಗಲೇ MD ಅವರು ಕೂಡ ಹೇಳಿದ್ದಾರೆ, ನಾವು ನಿವೃತ್ತ ನೌಕರರ ಬಗ್ಗೆ ಕೇರ್ ತಗೊಳ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಅವ್ರಿಗೆ ಅನ್ಯಾಯ ಆಗಲ್ಲ. ಒಂದು ವೇಳೆ ಅಂಥ ಅನ್ಯಾಯಕ್ಕೆ ಏನಾದ್ರು ಮುಂದಾದರೆ ನಾವು ಮಾರ್ಚ್ 2ರಿಂದ ಆರಂಭವಾಗ್ತಕ್ಕಂಥ ಧರಣಿಗೆ, ಯಾಕೆಂದರೆ ಅವ್ರು ಪೂರ್ಣ ಪ್ರಮಾಣದಲ್ಲಿ ನಿವೃತ್ತಿ ಆಗಿರ್ತಾರೆ ಅಲ್ವಾ, ಬಂದು ಅವ್ರು ನಮ್ಮ ಜೊತೆ ಮಲಗಲಿ, ನಾವು ನಿರಂತರವಾದಂಥ ಧರಣಿ ಹೋರಾಟಕ್ಕೆ ನಾವು ಸಜ್ಜು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ಸಾರಿಗೆ ಮುಖಂಡರ ಅಂತ ಮಂಜುನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.